ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೋಸ್ಟ್ ಕಾಮನ್ ಆಗಿ PYQ ಸೀರೀಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ವಾಚ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲೂ ಕೂಡ ಇಂಪಾರ್ಟೆಂಟ್ 8 ಕ್ವೆಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೋಸ್ಟ್ ಕಾಮನ್ ಆಗಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರೋಂಥ ಅಥವಾ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಟಾಪಿಕ್ ಏನಿದೆ ಅಲ್ವಾ, ಅದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಆಗಿದೆ. ಅಂತ ಅಂದರೆ ಪ್ರೀವಿಯಸ್ ಇಯರಲ್ಲಿ ಏನೇನು ರಿಪೀಟೆಡ್ ಕ್ವೆಶನ್ ಬಂದಿತ್ತಲ್ವಾ, ಸೊ ಇಂಪಾರ್ಟೆಂಟ್ ಏನೇನು ಕ್ವೆಶನ್ಸ್ ಕವರ್ ಆಗಿತ್ತು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಟಾಪಿಕಿಂದ, ಸೊ ಅದನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ, ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎಲಿಮೆಂಟ್ ಆಫ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಕೇಳಿದ್ದೀನಿ. ಸೊ ಮೋಸ್ಟ್ ಕಾಮನ್ ಆಗಿ ಇಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡಿದ್ದಾರೆ ಕ್ವೆಶನ್ನ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಫೋಕಸ್ ಮಾಡಿದ್ದಾರೆ. ಸೊ ಎನ್ವಿರಾನ್ಮೆಂಟ್, ಇಂಟರ್ನಲ್ ಎನ್ವಿರಾನ್ಮೆಂಟ್ ಮತ್ತು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ವಾ. ಸೊ ಅದರಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಕವರ್ ಆಗಿರುತ್ತೆ. ಅದರಲ್ಲಿ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ನಲ್ಲಿ ಯಾವುದು ಇಂಟರ್ನಲ್ ಎನ್ವಿರಾನ್ಮೆಂಟ್ನ ಎಲಿಮೆಂಟ್ ಅನ್ನೋದನ್ನು ಕ್ವೆಶನ್ ರೈಸ್ ಮಾಡಿದ್ದಾರೆ. ಸೊ ಏನೇನು ಆಪ್ಷನ್ ಕೊಟ್ಟಿದ್ದಾರೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಕಸ್ಟಮರ್ಸ್, ಪಾಲಿಸೀಸ್ ಆ್ಯಂಡ್ ಒಬ್ಜೆಕ್ಟಿವ್ಸ್, ಆಲ್ ಆಫ್ ದ ಎಬೋ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವುದು ಇಂಟರ್ನಲ್ ಎನ್ವಿರಾನ್ಮೆಂಟಿಗೆ ಬರುತ್ತೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಏನು ಅಂತ ಒಂದ್ಸತಿ ನೋಡೋಣ. ಸೊ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ನೋಡಿ, ಯಾವ್ಯಾವ ಫ್ಯಾಕ್ಟರ್ಸ್ ಇರುತ್ತೆ ಇಲ್ಲಿ. ವಿತಿನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಇಂಟರ್ನಲ್ ಎನ್ವಿರಾನ್ಮೆಂಟ್, ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಆರ್ಗನೈಸೇಷನ್ ಒಳಗಡೆ ರನ್ ಆಗುವಂಥ ಒಂದು ಆಕ್ಟಿವಿಟಿ. ಸೊ ಅದನ್ನು ನಾವೇನಂತ ಕರಿತೀವಿ, ಒಂದು ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಅದನ್ನು ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಇದನ್ನು ಏನು ಮಾಡ್ಬೋದು, ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಅದೇನಾಗಿರುತ್ತೆ, ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಟೋಟಲಿ ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್, ಆದರೆ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಇವರೇನು ಮಾಡ್ಬೋದು, ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಪಾಲಿಸೀಸ್ ಆಗಿರ್ಬೋದು, ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್, ಇವನ್ ಎಂಪ್ಲಾಯೀಸ್ ದೋಸ್ ಹೂ ಆರ್ ವರ್ಕಿಂಗ್ ಅಲ್ವಾ. ಸೊ ಅವರು ಮತ್ತೆ ಕಾರ್ಪೊರೇಟ್ ಕಲ್ಚರ್ಸ್ ಇರುತ್ತೆ, ರಿಸೋರ್ಸಸ್ ಯುಟಿಲೈಸಿಂಗ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಇದೆಲ್ಲದೂ ಕೂಡ ಯಾವ ಅಂಡರಲ್ಲಿ ಬರುತ್ತೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಅಂದಮೇಲೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ನಲ್ಲಿ ನಮಗೆ ಬೇಕಾಗಿರುವಂಥ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದರೆ ಪಾಲಿಸೀಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ. ಸೊ ಪಾಲಿಸೀಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನಾಗಿರುತ್ತೆ, ಇನ್ಸೈಡ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಆಗಿರುತ್ತೆ ಅಲ್ವಾ. ಸೊ ಕರೆಕ್ಟ್ ಆಪ್ಷನ್ ಇಸ್ ದಟ್ ಒನ್. ಸೊ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಅವರೆಲ್ಲ ಎಲ್ಲಿ ಬರ್ತಾರೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಬರ್ತಾರೆ, ಮತ್ತು ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಆಗಿರ್ತಾರೆ ಅಂತ ಹೇಳ್ತಾ ಹೋಗ್ಬೋದು. Yes. So next question mentioned, 22nd question it is, which of the following is not a part of economic environment ಅಂತ ಕ್ವೆಶನ್ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಎಕನಾಮಿಕ್ ಎನ್ವಿರಾನ್ಮೆಂಟ್, ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಸೊ ಈ ಥರ ಡಿಫರೆಂಟ್ ಎನ್ವಿರಾನ್ಮೆಂಟ್ಸ್ ಕವರ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಆ ಒಂದು ಇದರಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಯಾವುದು ಪಾರ್ಟ್ ಅಲ್ಲ, ಬಿಸ್ನೆಸ್ ಆರ್ಗನೈಸೇಷನ್ ಎಕನಾಮಿಕ್ ಎನ್ವಿರಾನ್ಮೆಂಟಿನ ನಾಟ್ ಎ ಪಾರ್ಟ್ ಆಫ್ ಅಂತ ಕೇಳಿದ್ದಾರೆ. ಅಂತ ಅಂದರೆ ಇಲ್ಲಿ ಯಾವ್ದು ಅಲ್ಲ ಅನ್ನೋದನ್ನು ನೀವು ಮಾರ್ಕ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಎಕನಾಮಿಕ್ ಪಾಲಿಸಿ, ಫಿನಾನ್ಷಿಯಲ್ ಮಾರ್ಕೆಟ್, ಎಕನಾಮಿಕ್ ಇನ್ಇಕ್ವಾಲಿಟಿ, ಆಲ್ ಆಫ್ ದ ಎಬೋ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನು ಒಂದ್ಸತಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಎಕನಾಮಿಕ್ ಪಾಲಿಸಿಸ್, ಟೋಟಲಿ ಫಿನಾನ್ಷಿಯಲ್ ಮ್ಯಾಟರ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಇದರಲ್ಲಿ ಏನೇನಿರುತ್ತೆ, ಎಕನಾಮಿಕ್ ಪಾಲಿಸೀಸ್ ಆಫ್ ದ ಬಿಸ್ನೆಸ್ ಇರುತ್ತೆ, ಫಿನಾನ್ಷಿಯಲ್ ಮಾರ್ಕೆಟ್ ಆಫ್ ದ ಬಿಸ್ನೆಸ್, ಎಕನಾಮಿಕ್ ಸಿಸ್ಟಮ್ ಆಗಿರ್ಬೋದು, ಇನ್ಕಮ್ ಲೆವೆಲ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ಇರುತ್ತೆ, ಕ್ಯಾಪಿಟಲ್ ಮಾರ್ಕೆಟ್, ಮಾನಿಟರಿ ಕಂಡೀಷನ್ಸ್ ಆಫ್ ದ ಬಿಸ್ನೆಸ್. ಸೊ ಇದೆಲ್ಲದು ಯಾವುದರಲ್ಲಿ ಬರುತ್ತೆ, ನಮಗೆ ಎಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಬರುತ್ತೆ. ಸೊ ಇದರಲ್ಲಿ ಯಾವುದು ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಲ್ಲ ಅಂತ ಕೇಳಿರೋದ್ರಿಂದ ಎಕನಾಮಿಕ್ ಇನ್ಇಕ್ವಾಲಿಟಿ ಅನ್ನೋದಿದೆ ಅಲ್ವಾ. ಸೊ ಅದು ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಲ್ಲ. ಸೊ ಇಲ್ಲಿ ಏನಾಗಿರಬೇಕು, ಇಲ್ಲಿ ಎಕನಾಮಿಕ್ ಸಿಸ್ಟಮ್ ಆಗಿರಬೇಕು ಅಲ್ವಾ. ಸೊ ಎಕನಾಮಿಕ್ ಸಿಸ್ಟಮ್ ಇದೆ ಅಂತ ಅಂದರೆ ನಾವೇನು ಮಾಡ್ಬೋದು, ಅದನ್ನು ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಕನ್ಸಿಡರ್ ಮಾಡ್ಬೋದು. ಅದನ್ನು ಬಿಟ್ಟರೆ ಇನ್ಇಕ್ವಾಲಿಟಿ ಅಂತ ಮೆನ್ಷನ್ ಮಾಡೋದು, ಈಕ್ವಾಲಿಟಿ, ಇನ್ಇಕ್ವಾಲಿಟಿ ಅಥವಾ ಎಕನಾಮಿಕ್ ಕಾನ್ಸೆಪ್ಟಲ್ಲಿ ಡಿಸ್ಕ್ರಿಮಿನೇಷನ್ ಬೇಸ್ಡ್, ಅದು ಯಾವುದು ಕೂಡ ಈ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ, ಎಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಕವರ್ ಆಗೋದಿಲ್ಲ. ಅದರಿಂದ ಸೊ ಕರೆಕ್ಟ್ ಆನ್ಸರ್ ಏನು, ಎಕನಾಮಿಕ್ ಇನ್ಇಕ್ವಾಲಿಟಿ ಹಿಯರ್. So 23rd question, ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎಕನಾಮಿಕ್ ಎನ್ವಿರಾನ್ಮೆಂಟ್ ಈಸ್ ಅಂತ ಕೇಳಿದ್ದಾರೆ.
ಅಂದರೆ ಎಲ್ಲ ಒಂದು ಎನ್ವಿರಾನ್ಮೆಂಟ್ ಏನಿದೆ ಅಲ್ವಾ, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂತ ಅಂದರೆ ಏನೇನು ಕವರ್ ಆಗಿರುತ್ತೆ, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಫೀಚರ್ಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಅಲ್ವಾ. ಸೊ ಇಲ್ಲಿ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಯಾವುದು ಎಕನಾಮಿಕ್ ಎನ್ವಿರಾನ್ಮೆಂಟು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಸೊ ಏನೇನು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಟ್ರೆಡಿಷನ್, ಸೊಸೈಟಿ, ಲೈಫ್, ಪಬ್ಲಿಕ್ ಪಾಲಿಸೀಸ್. ಸೊ ಇದೆಲ್ಲದನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಇದರಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಪ್ರೀವಿಯಸ್ ಸ್ಲೈಡಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಏನು ಅಂತ, ಫಿನಾನ್ಷಿಯಲ್ ಮ್ಯಾಟರ್ಸ್ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ ಇಲ್ಲಿ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರುತ್ತೆ ಇಲ್ಲಿ ನೋಡಿ. ಪಬ್ಲಿಕ್ ಪಾಲಿಸೀಸ್ ಆ್ಯಕ್ಚುಲಿ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಟ್ರೆಡಿಷನ್, ಸೊಸೈಟಿ ಯಾವುದು ಕೂಡ ಎಕನಾಮಿಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬರೋದಿಲ್ಲ, ಫಿನಾನ್ಷಿಯಲ್ ಅನ್ನೋ ಕಾನ್ಸೆಪ್ಟಲ್ಲಿ ಬರೋದಿಲ್ಲ. ಸೊ ಪಬ್ಲಿಕ್ ಪಾಲಿಸೀಸ್ ಏನಾಗಿದೆ, ಮೋಸ್ಟ್ ಕಾಮನ್ ಆಗಿ ಎಕನಾಮಿಕ್ ಅಂಡರಲ್ಲಿ ಬರುತ್ತೆ. ಏನಕ್ಕೋಸ್ಕರ ಬರುತ್ತೆ ಅನ್ನೋದನ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ಪಬ್ಲಿಕ್ ಪಾಲಿಸೀಸ್ ಏನಿದೆ ಅಲ್ವಾ, ಇದು ಯಾವುದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ ಡೈರೆಕ್ಟ್ ಆಗಿ ಅಂತ ಅಂದರೆ, ಬಿಸ್ನೆಸ್ ಡಿಸಿಷನ್ಸ್, ಇನ್ವೆಸ್ಟ್ಮೆಂಟ್, ಪ್ರೊಡಕ್ಷನ್, ಟ್ಯಾಕ್ಸೇಷನ್, ಗ್ರೋತ್ ಆಫ್ ದ ಬಿಸ್ನೆಸ್. ಸೊ ಇದೆಲ್ಲದ್ರ ಮೇಲೂ ಕೂಡ ನಮಗೆ ಏನಾಗುತ್ತೆ, ಇದು ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಪಬ್ಲಿಕ್ ಪಾಲಿಸಿ ಬೇಸ್ಡಲ್ಲಿ ನಾವೇನು ಮಾಡ್ತೀವಿ, ಬಿಸ್ನೆಸ್ಸಲ್ಲಿ ಡಿಸಿಷನ್ನ ತೊಗೊಳ್ತಾ ಹೋಗ್ತೀವಿ. ಸೊ ಪಬ್ಲಿಕ್ ಪಾಲಿಸಿ ಬೇಸಲ್ಲಿ ನಾವೇನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಹೋಗ್ತೀವಿ. ಅಂತ ಅಂದರೆ ಜಾಸ್ತಿ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಲೆವೆಲ್ನ ಕಡಿಮೆ ಮಾಡ್ತಾ ಹೋಗಬೇಕು, ಪ್ರೊಡಕ್ಷನ್ ಸಿಸ್ಟಮ್ನ ಯಾವ ಥರ ಮಾಡ್ತಾ ಹೋಗಬೇಕು, ಸೊ ಗ್ರೋತ್ ಆಫ್ ದ ಬಿಸ್ನೆಸ್ ಯಾವ ಥರ ಆಗ್ತಾ ಇದೆ, ಇದೆಲ್ಲದನ್ನು ಅನಲೈಸ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗೋದು ಯಾವುದು ಅಂತ ಅಂದರೆ ಇಲ್ಲಿ ಪಬ್ಲಿಕ್ ಪಾಲಿಸೀಸ್. ಅದಕ್ಕೋಸ್ಕರ ಅದು ಯಾವ ಅಂಡರಲ್ಲಿ ಬರುತ್ತೆ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಟ್ರೆಡಿಷನ್ ಏನು ಹಾಗಿದ್ರೆ, ಟ್ರೆಡಿಷನ್ ನೋಡಿ ಇಲ್ಲಿ ಸೋಷಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಅಲ್ವಾ. ಅಂದರೆ ಸೊಸೈಟಲ್ ಬೇಸ್ಡಲ್ಲಿ ಬರೋವಂಥ ಒಂದು ಎನ್ವಿರಾನ್ಮೆಂಟ್. ಸೊ ಅದರಲ್ಲಿ ಬರೋವಂಥದ್ದು ಯಾವುದು, ಟ್ರೆಡಿಷನ್. ಸೊಸೈಟಿ ಯಾವುದರಲ್ಲಿ ಬರುತ್ತೆ, ಸೋಷಿಯಲ್ ಎನ್ವಿರಾನ್ಮೆಂಟಲ್ಲಿ ಬರುತ್ತೆ. ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಟೈಪ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಡಿಫ್ರೆಂಟ್ ಟೈಪ್ಸ್ ಇದೆ. ಎಕನಾಮಿಕ್ ಆಗಿರ್ಬೋದು, ಸೋಷಿಯೋ ಕಲ್ಚರಲ್ ಆಗಿರ್ಬೋದು, ಸೋಷಿಯಲ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಲೀಗಲ್ ಎನ್ವಿರಾನ್ಮೆಂಟ್. ಸೊ ಲಾಟ್ ಆಫ್ ಡಿಫ್ರೆಂಟ್ ಇದೆ. ಅದ್ರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿ ಆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಸೊ ಲೈಫ್ ಅಂತ ಅನ್ನೋದು ಇಲ್ಲಿ ಯಾವುದೇ ಒಂದು ಆಸ್ಪೆಕ್ಟಲ್ಲಿ ಬರಲ್ಲ. ಆ್ಯಕ್ಚುಲಿ ಎಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಬರೋದೇ ಇಲ್ಲ. ಬಟ್ ಪಬ್ಲಿಕ್ ಪಾಲಿಸೀಸ್ ಏನಾಗಿದೆ ಅಲ್ಲಿ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಎಕನಾಮಿಕ್ ಎನ್ವಿರಾನ್ಮೆಂಟ್. ಎಸ್, 24th question. Which of the following element determine economic environment of a country ಅಂತ ಕೇಳಿದೀವಿ. ಅಂತ ಅಂದರೆ ಇಲ್ಲಿ ಯಾವುದ್ರ ಮೇಲೆ ಕ್ವೆಶನ್ ಬಂದಿದೆ, ಎಲಿಮೆಂಟ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್ ಮೇಲೆ ಕ್ವೆಶನ್ ಬಂದಿದೆ. ಯಾವ್ಯಾವುದನ್ನು ಕೊಟ್ಟಿದ್ದಾರೆ ಎಲಿಮೆಂಟ್ಸ್ ಇಲ್ಲಿ, ಎಕನಾಮಿಕ್ ಸಿಸ್ಟಮ್ ಇದೆ, ಪಾಲಿಸೀಸ್ ಇದೆ, ಮನಿ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಇದೆ, ಸೋಷಿಯಲ್ ಕಾಸ್ಟ್ ಇದೆ ಅಲ್ವಾ. ಸೊ ಇದರಲ್ಲಿ ಯಾವುದು ರಿಲೇಟೆಡ್ ಆಗಿದೆ ಅನ್ನೋದು ಕಾನ್ಸೆಪ್ಟಲ್ಲಿ ಆ್ಯಕ್ಚುಲಿ ಒನ್ ಆಫ್ ದಟ್ ಅಂತ ಅಂದರೆ ಆಲ್ ಆಫ್ ದ ಎಬೋ ಇಸ್ ಕರೆಕ್ಟ್ ಆನ್ಸರ್. ಸೊ ಎಲ್ಲದೂ ಕೂಡ ನಮಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಮೆನ್ಷನ್ ಆಗ್ತಾ ಇದೆ, ಎಲಿಮೆಂಟ್ ಆಫ್ ದ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಎಲಿಮೆಂಟ್ಸ್ ದ ಎಕನಾಮಿಕ್ ಎನ್ವಿರಾನ್ಮೆಂಟ್ ಆಫ್ ಎ ಕಂಟ್ರಿ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ಅಂತ ಮೆನ್ಷನ್ ಮಾಡಿದ್ದೀನಿ. ಯಾವ್ಯಾವ್ದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ, ಎಕನಾಮಿಕ್ ಸಿಸ್ಟಮ್ ಇರುತ್ತೆ, ಎಕನಾಮಿಕ್ ಪಾಲಿಸೀಸ್. ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ಸೊ ಮೋಸ್ಟ್ ಕಾಮನ್ ಆಗಿ ಕ್ಯಾಪಿಟಲಿಸ್ಟು, ಸೋಷಲಿಸ್ಟು ಮತ್ತು ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ ಅಲ್ವಾ. ಏನು ಕ್ಯಾಪಿಟಲಿಸ್ಟ್ ಅಂತ ಅಂದ್ರೇನು, ಸೋಷಲಿಸ್ಟ್ ಅಂತ ಅಂದ್ರೇನು, ಮಿಕ್ಸ್ಡ್ ಎಕನಾಮಿ ಅಂತ ಅಂದ್ರೇನು, ಅದನ್ನು ಕೂಡ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿ ಅದನ್ನು ಒಂದ್ಸತಿ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಗವರ್ನಮೆಂಟ್ ಪಾಲಿಸೀಸ್ ಕೂಡ ಎಲ್ಲಿ ಬರುತ್ತೆ, ಎಕನಾಮಿಕ್ ಅಂಡರಲ್ಲೇ ಬರ್ತಾ ಹೋಗುತ್ತೆ. ಮನಿ, ಕ್ಯಾಪಿಟಲ್ ಮಾರ್ಕೆಟ್, ಸೋಷಲ್ ಕಾಸ್ಟ್ ಅಲ್ವಾ. ಸೊ ಅದು ಕೂಡ ಎಲ್ಲಿ ಬರುತ್ತೆ, ಎಕನಾಮಿಕ್ ವೆಲ್ಫೇರ್ ಕನ್ಸಿಡ್ರೇಷನ್. ಎಲ್ಲದೂ ಕೂಡ ನಮಗೆ ಇಲ್ಲಿ ಏನಾಗಿದೆ, ಎಕನಾಮಿಕ್ ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಯಾಕೆ ಅಂತ ಅಂದರೆ ಇದೆಲ್ಲದೂ ಕೂಡ this is related to the financial matter of the business organization ಅಂತ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಲೇಸಿ ಫೇರ್ ಪಾಲಿಸಿ ಇಸ್ ಅಡಾಪ್ಟೆಡ್ ಇನ್ ಅಂತ ಕರಿತೀವಿ ಅಲ್ವಾ. ಸೊ ಇದನ್ನು ಎಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ, ಸೊ ಎಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ಲೇಸಿ ಫೇರ್ ಪಾಲಿಸಿ ಅಂತ ಅಂದರೆ ಏನು ಅನ್ನೋದು ಗೊತ್ತಿರಬೇಕಲ್ವಾ. ಸೊ ಇಲ್ಲಿ ನೋಡಿ, ಲೇಸಿ ಫೇರ್ ಪಾಲಿಸಿ ಅಂತ ಅಂದರೆ ಮಿನಿಮಮ್ ಗವರ್ನಮೆಂಟ್ ಇಂಟರ್ಫರೆನ್ಸಿಂದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅಂದರೆ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ನಾನು ಪ್ರೀವಿಯಸ್ ಆಗಿ ಹೇಳಿದೆ, ಸೋಷಾಲಿಸ್ಟಿಕ್ ಇರುತ್ತೆ, ಕ್ಯಾಪಿಟಲಿಸ್ಟಿಕ್ ಇರುತ್ತೆ, ಮಿಕ್ಸ್ಡ್ ಎಕನಾಮಿ ಇರುತ್ತೆ, ಸೊ ಕಮ್ಯುನಿಸ್ಟ್ ಬೇಸ್ಡಲ್ಲಿ ಇರುತ್ತೆ, ಇದೆಲ್ಲದೂ ಇರುತ್ತೆ.
ಅಲ್ವಾ. ಸೋಷಿಯಲಿಸ್ಟಿಕ್ ಬೇಸ್ಡ್ ಅಂತ ಅಂದರೆ ಏನು ಮಾಡ್ತಾರೆ, ಇಲ್ಲಿ ಗವರ್ನಮೆಂಟ್ ಇಂಟರ್ಫರೆನ್ಸ್ ಇರುತ್ತೆ, ಗವರ್ನಮೆಂಟ್ ಇನ್ವಾಲ್ವ್ಮೆಂಟ್ ಏನಾಗಿರುತ್ತೆ ಹೈ ಆಗಿ ಇರುತ್ತೆ. ಸೊ ಇಲ್ಲಿ ಲೇಸಿ ಫೇರ್ ಪಾಲಿಸಿ ಅಂತ ಅಂದರೆ ಏನು ಮಾಡ್ತಾರೆ, ಗವರ್ನಮೆಂಟು ಕಡಿಮೆ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ. ಸೊ ಅದನ್ನು ನಾವು ಲೇಸಿ ಫೇರ್ ಪಾಲಿಸಿ ಅಂತ ಕರಿತಾ ಹೋಗ್ತೀವಿ ಇಲ್ಲಿ. ಅಂತ ಅಂದರೆ ಗವರ್ನಮೆಂಟ್ ಇನ್ವಾಲ್ವ್ಮೆಂಟ್ ಕಡಿಮೆ ಇದೆ ಅಂತ ಅಂದರೆ ಯಾವ ಥರ ಎಕನಾಮಿಕ್ ಸಿಸ್ಟಮ್ ಇದು, ಮೋಸ್ಟ್ ಕಾಮನ್ ಆಗಿ ಯಾವುದಿದು, ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್. ಸೊ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ಎಂಟೈರ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇಂಡಿವಿಜುವಲ್ ಪರ್ಸನ್ ಆರ್ ದ ಪ್ರೈವೇಟ್ ಅಸೋಸಿಯೇಷನಿಂದ ಪ್ರೈವೇಟ್ ಆರ್ಗನೈಸೇಷನ್ ಆಗಿ ಏನಾಗುತ್ತೆ ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಅಡಾಪ್ಟೆಡ್ ಇನ್ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಪಾಲಿಸೀಸ್, ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ಗೌರ್ಮೆಂಟ್ ಇಲ್ಲಿ ಏನಾಗೋದಿಲ್ಲ, ತುಂಬ ಕಡಿಮೆ ಇನ್ವಾಲ್ವ್ ಆಗ್ತಾ ಇರ್ತಾರೆ. ಸೊ ಮೋಸ್ಟ್ ಕಾಮನ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಲ್ವಾ. ಸೊ ಐ ಹೋಪ್ ಇಲ್ಲಿ ತನಕ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ವಾ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಕ್ಚುಲಿ ಎಕನಾಮಿಕ್ ಎನ್ವಿರಾನ್ಮೆಂಟನ್ನು ಫೋಕಸ್ ಮಾಡಿದ್ದೀನಿ. ಸೊ ಯಾವ್ಯಾವುದು ರಿಪೀಟೆಡ್ ಕ್ವೆಶನ್ಸ್ ಇತ್ತು ಅದನ್ನು ಫೋಕಸ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೂಡ. ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ. ಸೊ don't forget to subscribe my channel and share it to your friends. So comment for next video and next topic. Thank you everyone. Thank you for watching.